ಬೆಂಗಳೂರಿನ ಜಲಕ್ಷಾಮಕ್ಕೆ ಕಾರಣ ಆಗಿದೆ ಅನ್ನೋದು ನಮ್ಮ ವಿಚಾರ ಮಾತ್ರವಲ್ಲ, ತಜ್ಞರು ಕೂಡ ಹಿಂಗೆ ಹೇಳ್ತಾ ಇದ್ದಾರೆ. ಇದು ಇದೇ ರೀತಿಯಾಗಿ ಮುಂದುವರೆದ್ರೆ ಬಹಳ ಕಷ್ಟ ಅನ್ನೋದು. ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನ ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಬಹುದು. ಜನಾಭಿಪ್ರಾಯ ಅನ್ನುವ ವಿಶೇಷವಾದ ಶೀರ್ಷಿಕೆಯಲ್ಲಿ ನಿಮ್ಮ ಅಭಿಪ್ರಾಯಗಳೇನು ಅನ್ನೋದನ್ನ ನಾವು ಹೇಳ್ತೀವಿ. ನೋಡಿ, ಮಹಾದೇವಿ ಅನ್ನೋರು ಬೆಂಗಳೂರಿನ ಕೆಲವು ಡೇಟಾ ಸೆಂಟರ್ಗಳನ್ನು ಮೈಸೂರು, ತುಮಕೂರು ಅಥವಾ ಹಾಸನ ಕಡೆಗೆ ಶಿಫ್ಟ್ ಮಾಡಿದರೆ ಈ ಡೇಟಾ ಸೆಂಟರ್ಗಳು ಬಳಸುವಂಥ ನೀರಿನ ಕನ್ಸ್ಯೂಮ್ ಇದೆಯಲ್ಲ, ಇದನ್ನು ಕಡಿಮೆ ಮಾಡಿ ಬೆಂಗಳೂರಿಗೆ ಈ ತಾಪತ್ರೆಯನ್ನು ಕಡಿಮೆ ಮಾಡಬಹುದು ಅನ್ನೋದನ್ನು ತಿಳಿಸಿದ್ದಾರೆ. ಹೀಗೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಲಿ ಹಂಚ್ಕೊಳ್ಬೋದು. ನಮ್ಮ ನಂಬರ್ ಹಾಗೆ ನಮ್ಮ ಎಕ್ಸ್ ಖಾತೆ ಇದರಲ್ಲಿ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಆಗಿದೆ. ಈಗೊಂದು ಬ್ರೇಕ್. ಡೇಟಾ ಸೆಂಟರ್ಗಳು ಬೆಂಗಳೂರಿನ ಜಲಕ್ಷಾಮಕ್ಕೆ ಕಾರಣ ಆಗಿದೆ ಅನ್ನೋದು ನಮ್ಮ ವಿಚಾರ ಮಾತ್ರವಲ್ಲ, ತಜ್ಞರು ಕೂಡ ಹಿಂಗೆ ಹೇಳ್ತಾ ಇದ್ದಾರೆ. ಇದು ಇದೇ ರೀತಿಯಾಗಿ ಮುಂದುವರೆದ್ರೆ ಬಹಳ ಕಷ್ಟ ಅನ್ನೋದು. ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನ ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಬಹುದು. ಜನಾಭಿಪ್ರಾಯ ಅನ್ನುವ ವಿಶೇಷವಾದ ಶೀರ್ಷಿಕೆಯಲ್ಲಿ ನಿಮ್ಮ ಅಭಿಪ್ರಾಯಗಳೇನು ಅನ್ನೋದನ್ನು ನಾವು ಹೇಳ್ತೀವಿ. ನೋಡಿ, ಮಹಾದೇವಿ ಅನ್ನೋರು ಬೆಂಗಳೂರಿನ ಕೆಲವು ಡೇಟಾ ಸೆಂಟರ್ಗಳನ್ನು ಮೈಸೂರು, ತುಮಕೂರು ಅಥವಾ ಹಾಸನ ಕಡೆಗೆ ಶಿಫ್ಟ್ ಮಾಡಿದರೆ ಈ ಡೇಟಾ ಸೆಂಟರ್ಗಳು ಬಳಸುವಂಥ ನೀರಿನ ಕನ್ಸ್ಯೂಮ್ ಇದೆಯಲ್ಲ, ಇದನ್ನು ಕಡಿಮೆ ಮಾಡಿ ಬೆಂಗಳೂರಿಗೆ ಈ ತಾಪತ್ರೆಯನ್ನು ಕಡಿಮೆ ಮಾಡಬಹುದು ಅನ್ನೋದನ್ನು ತಿಳಿಸಿದ್ದಾರೆ. ಹೀಗೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಲಿ ಹಂಚ್ಕೊಳ್ಬೋದು. ನಮ್ಮ ನಂಬರ್ ಹಾಗೆ ನಮ್ಮ ಎಕ್ಸ್ ಖಾತೆ ಇದರಲ್ಲಿ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಆಗಿದೆ. ಈಗೊಂದು ಬ್ರೇಕ್. ಡೇಟಾ ಸೆಂಟರ್ಗಳು ಬೆಂಗಳೂರಿನ ಜಲಕ್ಷಾಮಕ್ಕೆ ಕಾರಣ ಆಗಿದೆ ಅನ್ನೋದು ನಮ್ಮ ವಿಚಾರ ಮಾತ್ರವಲ್ಲ, ತಜ್ಞರು ಕೂಡ ಹಿಂಗೆ ಹೇಳ್ತಾ ಇದ್ದಾರೆ. ಇದು ಇದೇ ರೀತಿಯಾಗಿ ಮುಂದುವರೆದ್ರೆ ಬಹಳ ಕಷ್ಟ ಅನ್ನೋದು. ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನ ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಬಹುದು. ಜನಾಭಿಪ್ರಾಯ ಅನ್ನುವ ವಿಶೇಷವಾದ ಶೀರ್ಷಿಕೆಯಲ್ಲಿ ನಿಮ್ಮ ಅಭಿಪ್ರಾಯಗಳೇನು ಅನ್ನೋದನ್ನು ನಾವು ಹೇಳ್ತೀವಿ. ನೋಡಿ, ಮಹಾದೇವಿ ಅನ್ನೋರು ಬೆಂಗಳೂರಿನ ಕೆಲವು ಡೇಟಾ ಸೆಂಟರ್ಗಳನ್ನು ಮೈಸೂರು, ತುಮಕೂರು ಅಥವಾ ಹಾಸನ ಕಡೆಗೆ ಶಿಫ್ಟ್ ಮಾಡಿದರೆ ಈ ಡೇಟಾ ಸೆಂಟರ್ಗಳು ಬಳಸುವಂಥ ನೀರಿನ ಕನ್ಸ್ಯೂಮ್ ಇದೆಯಲ್ಲ, ಇದನ್ನು ಕಡಿಮೆ ಮಾಡಿ ಬೆಂಗಳೂರಿಗೆ ಈ ತಾಪತ್ರೆಯನ್ನು ಕಡಿಮೆ ಮಾಡಬಹುದು ಅನ್ನೋದನ್ನು ತಿಳಿಸಿದ್ದಾರೆ. ಹೀಗೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಲಿ ಹಂಚ್ಕೊಳ್ಬೋದು. ನಮ್ಮ ನಂಬರ್ ಹಾಗೆ ನಮ್ಮ ಎಕ್ಸ್ ಖಾತೆ ಇದರಲ್ಲಿ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಆಗಿದೆ. ಈಗೊಂದು ಬ್ರೇಕ್. ಡೇಟಾ ಸೆಂಟರ್ಗಳು ಬೆಂಗಳೂರಿನ ಜಲಕ್ಷಾಮಕ್ಕೆ ಕಾರಣ ಆಗಿದೆ ಅನ್ನೋದು ನಮ್ಮ ವಿಚಾರ ಮಾತ್ರವಲ್ಲ, ತಜ್ಞರು ಕೂಡ ಹಿಂಗೆ ಹೇಳ್ತಾ ಇದ್ದಾರೆ. ಇದು ಇದೇ ರೀತಿಯಾಗಿ ಮುಂದುವರೆದ್ರೆ ಬಹಳ ಕಷ್ಟ ಅನ್ನೋದು. ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನ ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಬಹುದು. ಜನಾಭಿಪ್ರಾಯ ಅನ್ನುವ ವಿಶೇಷವಾದ ಶೀರ್ಷಿಕೆಯಲ್ಲಿ ನಿಮ್ಮ ಅಭಿಪ್ರಾಯಗಳೇನು ಅನ್ನೋದನ್ನು ನಾವು ಹೇಳ್ತೀವಿ. ನೋಡಿ, ಮಹಾದೇವಿ ಅನ್ನೋರು ಬೆಂಗಳೂರಿನ ಕೆಲವು ಡೇಟಾ ಸೆಂಟರ್ಗಳನ್ನು ಮೈಸೂರು, ತುಮಕೂರು ಅಥವಾ ಹಾಸನ ಕಡೆಗೆ ಶಿಫ್ಟ್ ಮಾಡಿದರೆ ಈ ಡೇಟಾ ಸೆಂಟರ್ಗಳು ಬಳಸುವಂಥ ನೀರಿನ ಕನ್ಸ್ಯೂಮ್ ಇದೆಯಲ್ಲ, ಇದನ್ನು ಕಡಿಮೆ ಮಾಡಿ ಬೆಂಗಳೂರಿಗೆ ಈ ತಾಪತ್ರೆಯನ್ನು ಕಡಿಮೆ ಮಾಡಬಹುದು ಅನ್ನೋದನ್ನು ತಿಳಿಸಿದ್ದಾರೆ. ಹೀಗೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಲಿ ಹಂಚ್ಕೊಳ್ಬೋದು. ನಮ್ಮ ನಂಬರ್ ಹಾಗೆ ನಮ್ಮ ಎಕ್ಸ್ ಖಾತೆ ಇದರಲ್ಲಿ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಆಗಿದೆ. ಈಗೊಂದು ಬ್ರೇಕ್. ಡೇಟಾ ಸೆಂಟರ್ಗಳು ಬೆಂಗಳೂರಿನ ಜಲಕ್ಷಾಮಕ್ಕೆ ಕಾರಣ ಆಗಿದೆ ಅನ್ನೋದು ನಮ್ಮ ವಿಚಾರ ಮಾತ್ರವಲ್ಲ, ತಜ್ಞರು ಕೂಡ ಹಿಂಗೆ ಹೇಳ್ತಾ ಇದ್ದಾರೆ. ಇದು ಇದೇ ರೀತಿಯಾಗಿ ಮುಂದುವರೆದ್ರೆ ಬಹಳ ಕಷ್ಟ ಅನ್ನೋದು. ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನ ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಬಹುದು. ಜನಾಭಿಪ್ರಾಯ ಅನ್ನುವ ವಿಶೇಷವಾದ ಶೀರ್ಷಿಕೆಯಲ್ಲಿ ನಿಮ್ಮ ಅಭಿಪ್ರಾಯಗಳೇನು ಅನ್ನೋದನ್ನು ನಾವು ಹೇಳ್ತೀವಿ. ನೋಡಿ, ಮಹಾದೇವಿ ಅನ್ನೋರು ಬೆಂಗಳೂರಿನ ಕೆಲವು ಡೇಟಾ ಸೆಂಟರ್ಗಳನ್ನು ಮೈಸೂರು, ತುಮಕೂರು ಅಥವಾ ಹಾಸನ ಕಡೆಗೆ ಶಿಫ್ಟ್ ಮಾಡಿದರೆ ಈ ಡೇಟಾ ಸೆಂಟರ್ಗಳು ಬಳಸುವಂಥ ನೀರಿನ ಕನ್ಸ್ಯೂಮ್ ಇದೆಯಲ್ಲ, ಇದನ್ನು ಕಡಿಮೆ ಮಾಡಿ ಬೆಂಗಳೂರಿಗೆ ಈ ತಾಪತ್ರೆಯನ್ನು ಕಡಿಮೆ ಮಾಡಬಹುದು ಅನ್ನೋದನ್ನು ತಿಳಿಸಿದ್ದಾರೆ. ಹೀಗೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಲಿ ಹಂಚ್ಕೊಳ್ಬೋದು. ನಮ್ಮ ನಂಬರ್ ಹಾಗೆ ನಮ್ಮ ಎಕ್ಸ್ ಖಾತೆ ಇದರಲ್ಲಿ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಆಗಿದೆ. ಈಗೊಂದು ಬ್ರೇಕ್. ಡೇಟಾ ಸೆಂಟರ್ಗಳು ಬೆಂಗಳೂರಿನ ಜಲಕ್ಷಾಮಕ್ಕೆ ಕಾರಣ ಆಗಿದೆ ಅನ್ನೋದು ನಮ್ಮ ವಿಚಾರ ಮಾತ್ರವಲ್ಲ, ತಜ್ಞರು ಕೂಡ ಹಿಂಗೆ ಹೇಳ್ತಾ ಇದ್ದಾರೆ. ಇದು ಇದೇ ರೀತಿಯಾಗಿ ಮುಂದುವರೆದ್ರೆ ಬಹಳ ಕಷ್ಟ ಅನ್ನೋದು. ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನ ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಬಹುದು. ಜನಾಭಿಪ್ರಾಯ ಅನ್ನುವ ವಿಶೇಷವಾದ ಶೀರ್ಷಿಕೆಯಲ್ಲಿ ನಿಮ್ಮ ಅಭಿಪ್ರಾಯಗಳೇನು ಅನ್ನೋದನ್ನು ನಾವು ಹೇಳ್ತೀವಿ. ನೋಡಿ, ಮಹಾದೇವಿ ಅನ್ನೋರು ಬೆಂಗಳೂರಿನ ಕೆಲವು ಡೇಟಾ ಸೆಂಟರ್ಗಳನ್ನು ಮೈಸೂರು, ತುಮಕೂರು ಅಥವಾ ಹಾಸನ ಕಡೆಗೆ ಶಿಫ್ಟ್ ಮಾಡಿದರೆ ಈ ಡೇಟಾ ಸೆಂಟರ್ಗಳು ಬಳಸುವಂಥ ನೀರಿನ ಕನ್ಸ್ಯೂಮ್ ಇದೆಯಲ್ಲ, ಇದನ್ನು ಕಡಿಮೆ ಮಾಡಿ ಬೆಂಗಳೂರಿಗೆ ಈ ತಾಪತ್ರೆಯನ್ನು ಕಡಿಮೆ ಮಾಡಬಹುದು ಅನ್ನೋದನ್ನು ತಿಳಿಸಿದ್ದಾರೆ. ಹೀಗೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಲಿ ಹಂಚ್ಕೊಳ್ಬೋದು. ನಮ್ಮ ನಂಬರ್ ಹಾಗೆ ನಮ್ಮ ಎಕ್ಸ್ ಖಾತೆ ಇದರಲ್ಲಿ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಆಗಿದೆ. ಈಗೊಂದು ಬ್ರೇಕ್. ಡೇಟಾ ಸೆಂಟರ್ಗಳು ಬೆಂಗಳೂರಿನ ಜಲಕ್ಷಾಮಕ್ಕೆ ಕಾರಣ ಆಗಿದೆ ಅನ್ನೋದು ನಮ್ಮ ವಿಚಾರ ಮಾತ್ರವಲ್ಲ, ತಜ್ಞರು ಕೂಡ ಹಿಂಗೆ ಹೇಳ್ತಾ ಇದ್ದಾರೆ. ಇದು ಇದೇ ರೀತಿಯಾಗಿ ಮುಂದುವರೆದ್ರೆ ಬಹಳ ಕಷ್ಟ ಅನ್ನೋದು. ನೀವು ಕೂಡ
ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಬಹುದು. ಜನಾಭಿಪ್ರಾಯ ಅನ್ನುವ ವಿಶೇಷವಾದ ಶೀರ್ಷಿಕೆಯಲ್ಲಿ ನಿಮ್ಮ ಅಭಿಪ್ರಾಯಗಳೇನು ಅನ್ನೋದನ್ನು ನಾವು ಹೇಳ್ತೀವಿ. ನೋಡಿ, ಮಹಾದೇವಿ ಅನ್ನೋರು ಬೆಂಗಳೂರಿನ ಕೆಲವು ಡೇಟಾ ಸೆಂಟರ್ಗಳನ್ನು ಮೈಸೂರು, ತುಮಕೂರು ಅಥವಾ ಹಾಸನ ಕಡೆಗೆ ಶಿಫ್ಟ್ ಮಾಡಿದರೆ ಈ ಡೇಟಾ ಸೆಂಟರ್ಗಳು ಬಳಸುವಂಥ ನೀರಿನ ಕನ್ಸ್ಯೂಮ್ ಇದೆಯಲ್ಲ, ಇದನ್ನು ಕಡಿಮೆ ಮಾಡಿ ಬೆಂಗಳೂರಿಗೆ ಈ ತಾಪತ್ರೆಯನ್ನು ಕಡಿಮೆ ಮಾಡಬಹುದು ಅನ್ನೋದನ್ನು ತಿಳಿಸಿದ್ದಾರೆ. ಹೀಗೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಲಿ ಹಂಚ್ಕೊಳ್ಬೋದು. ನಮ್ಮ ನಂಬರ್ ಹಾಗೆ ನಮ್ಮ ಎಕ್ಸ್ ಖಾತೆ ಇದರಲ್ಲಿ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಆಗಿದೆ. ಈಗೊಂದು ಬ್ರೇಕ್. ಡೇಟಾ ಸೆಂಟರ್ಗಳು ಬೆಂಗಳೂರಿನ ಜಲಕ್ಷಾಮಕ್ಕೆ ಕಾರಣ ಆಗಿದೆ ಅನ್ನೋದು ನಮ್ಮ ವಿಚಾರ ಮಾತ್ರವಲ್ಲ, ತಜ್ಞರು ಕೂಡ ಹಿಂಗೆ ಹೇಳ್ತಾ ಇದ್ದಾರೆ. ಇದು ಇದೇ ರೀತಿಯಾಗಿ ಮುಂದುವರೆದ್ರೆ ಬಹಳ ಕಷ್ಟ ಅನ್ನೋದು. ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಬಹುದು. ಜನಾಭಿಪ್ರಾಯ ಅನ್ನುವ ವಿಶೇಷವಾದ ಶೀರ್ಷಿಕೆಯಲ್ಲಿ ನಿಮ್ಮ ಅಭಿಪ್ರಾಯಗಳೇನು ಅನ್ನೋದನ್ನು ನಾವು ಹೇಳ್ತೀವಿ. ನೋಡಿ, ಮಹಾದೇವಿ ಅನ್ನೋರು ಬೆಂಗಳೂರಿನ ಕೆಲವು ಡೇಟಾ ಸೆಂಟರ್ಗಳನ್ನು ಮೈಸೂರು, ತುಮಕೂರು ಅಥವಾ ಹಾಸನ ಕಡೆಗೆ ಶಿಫ್ಟ್ ಮಾಡಿದರೆ ಈ ಡೇಟಾ ಸೆಂಟರ್ಗಳು ಬಳಸುವಂಥ ನೀರಿನ ಕನ್ಸ್ಯೂಮ್ ಇದೆಯಲ್ಲ, ಇದನ್ನು ಕಡಿಮೆ ಮಾಡಿ ಬೆಂಗಳೂರಿಗೆ ಈ ತಾಪತ್ರೆಯನ್ನು ಕಡಿಮೆ ಮಾಡಬಹುದು ಅನ್ನೋದನ್ನು ತಿಳಿಸಿದ್ದಾರೆ. ಹೀಗೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಲಿ ಹಂಚ್ಕೊಳ್ಬೋದು. ನಮ್ಮ ನಂಬರ್ ಹಾಗೆ ನಮ್ಮ ಎಕ್ಸ್ ಖಾತೆ ಇದರಲ್ಲಿ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಡೇಟಾ ಸೆಂಟರ್ಗಳು ಬೆಂಗಳೂರಿನ ಜಲಕ್ಷಾಮಕ್ಕೆ ಕಾರಣ ಆಗಿದೆ ಅನ್ನೋದು ನಮ್ಮ ವಿಚಾರ ಮಾತ್ರವಲ್ಲ, ತಜ್ಞರು ಕೂಡ ಹಿಂಗೆ ಹೇಳ್ತಾ ಇದ್ದಾರೆ. ಇದು ಇದೇ ರೀತಿಯಾಗಿ ಮುಂದುವರೆದ್ರೆ ಬಹಳ ಕಷ್ಟ ಅನ್ನೋದು. ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಬಹುದು. ಜನಾಭಿಪ್ರಾಯ ಅನ್ನುವ ವಿಶೇಷವಾದ ಶೀರ್ಷಿಕೆಯಲ್ಲಿ ನಿಮ್ಮ ಅಭಿಪ್ರಾಯಗಳೇನು ಅನ್ನೋದನ್ನು ನಾವು ಹೇಳ್ತೀವಿ. ನೋಡಿ, ಮಹಾದೇವಿ ಅನ್ನೋರು ಬೆಂಗಳೂರಿನ ಕೆಲವು ಡೇಟಾ ಸೆಂಟರ್ಗಳನ್ನು ಮೈಸೂರು, ತುಮಕೂರು ಅಥವಾ ಹಾಸನ ಕಡೆಗೆ ಶಿಫ್ಟ್ ಮಾಡಿದರೆ ಈ ಡೇಟಾ ಸೆಂಟರ್ಗಳು ಬಳಸುವಂಥ ನೀರಿನ ಕನ್ಸ್ಯೂಮ್ ಇದೆಯಲ್ಲ, ಇದನ್ನು ಕಡಿಮೆ ಮಾಡಿ ಬೆಂಗಳೂರಿಗೆ ಈ ತಾಪತ್ರೆಯನ್ನು ಕಡಿಮೆ ಮಾಡಬಹುದು ಅನ್ನೋದನ್ನು ತಿಳಿಸಿದ್ದಾರೆ. ಹೀಗೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಲಿ ಹಂಚ್ಕೊಳ್ಬೋದು. ನಮ್ಮ ನಂಬರ್ ಹಾಗೆ ನಮ್ಮ ಎಕ್ಸ್ ಖಾತೆ ಇದರಲ್ಲಿ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಆಗಿದೆ. ಈಗೊಂದು ಬ್ರೇಕ್. ಡೇಟಾ ಸೆಂಟರ್ಗಳು ಬೆಂಗಳೂರಿನ ಜಲಕ್ಷಾಮಕ್ಕೆ ಕಾರಣ ಆಗಿದೆ ಅನ್ನೋದು ನಮ್ಮ ವಿಚಾರ ಮಾತ್ರವಲ್ಲ, ತಜ್ಞರು ಕೂಡ ಹಿಂಗೆ ಹೇಳ್ತಾ ಇದ್ದಾರೆ. ಇದು ಇದೇ ರೀತಿಯಾಗಿ ಮುಂದುವರೆದ್ರೆ ಬಹಳ ಕಷ್ಟ ಅನ್ನೋದು. ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಬಹುದು. ಜನಾಭಿಪ್ರಾಯ ಅನ್ನುವ ವಿಶೇಷವಾದ ಶೀರ್ಷಿಕೆಯಲ್ಲಿ ನಿಮ್ಮ ಅಭಿಪ್ರಾಯಗಳೇನು ಅನ್ನೋದನ್ನು ನಾವು ಹೇಳ್ತೀವಿ. ನೋಡಿ, ಮಹಾದೇವಿ ಅನ್ನೋರು ಬೆಂಗಳೂರಿನ ಕೆಲವು ಡೇಟಾ ಸೆಂಟರ್ಗಳನ್ನು ಮೈಸೂರು, ತುಮಕೂರು ಅಥವಾ ಹಾಸನ ಕಡೆಗೆ ಶಿಫ್ಟ್ ಮಾಡಿದರೆ ಈ ಡೇಟಾ ಸೆಂಟರ್ಗಳು ಬಳಸುವಂಥ ನೀರಿನ ಕನ್ಸ್ಯೂಮ್ ಇದೆಯಲ್ಲ, ಇದನ್ನು ಕಡಿಮೆ ಮಾಡಿ ಬೆಂಗಳೂರಿಗೆ ಈ ತಾಪತ್ರೆಯನ್ನು ಕಡಿಮೆ ಮಾಡಬಹುದು ಅನ್ನೋದನ್ನು ತಿಳಿಸಿದ್ದಾರೆ. ಹೀಗೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಲಿ ಹಂಚ್ಕೊಳ್ಬೋದು. ನಮ್ಮ ನಂಬರ್ ಹಾಗೆ ನಮ್ಮ ಎಕ್ಸ್ ಖಾತೆ ಇದರಲ್ಲಿ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಆಗಿದೆ. ಈಗೊಂದು ಬ್ರೇಕ್. ಡೇಟಾ ಸೆಂಟರ್ಗಳು ಬೆಂಗಳೂರಿನ ಜಲಕ್ಷಾಮಕ್ಕೆ ಕಾರಣ ಆಗಿದೆ ಅನ್ನೋದು ನಮ್ಮ ವಿಚಾರ ಮಾತ್ರವಲ್ಲ, ತಜ್ಞರು ಕೂಡ ಹಿಂಗೆ ಹೇಳ್ತಾ ಇದ್ದಾರೆ. ಇದು ಇದೇ ರೀತಿಯಾಗಿ ಮುಂದುವರೆದ್ರೆ ಬಹಳ ಕಷ್ಟ ಅನ್ನೋದು. ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಬಹುದು. ಜನಾಭಿಪ್ರಾಯ ಅನ್ನುವ ವಿಶೇಷವಾದ ಶೀರ್ಷಿಕೆಯಲ್ಲಿ ನಿಮ್ಮ ಅಭಿಪ್ರಾಯಗಳೇನು ಅನ್ನೋದನ್ನು ನಾವು ಹೇಳ್ತೀವಿ. ನೋಡಿ, ಮಹಾದೇವಿ ಅನ್ನೋರು ಬೆಂಗಳೂರಿನ ಕೆಲವು ಡೇಟಾ ಸೆಂಟರ್ಗಳನ್ನು ಮೈಸೂರು, ತುಮಕೂರು ಅಥವಾ ಹಾಸನ ಕಡೆಗೆ ಶಿಫ್ಟ್ ಮಾಡಿದರೆ ಈ ಡೇಟಾ ಸೆಂಟರ್ಗಳು ಬಳಸುವಂಥ ನೀರಿನ ಕನ್ಸ್ಯೂಮ್ ಇದೆಯಲ್ಲ, ಇದನ್ನು ಕಡಿಮೆ ಮಾಡಿ ಬೆಂಗಳೂರಿಗೆ ಈ ತಾಪತ್ರೆಯನ್ನು ಕಡಿಮೆ ಮಾಡಬಹುದು ಅನ್ನೋದನ್ನು ತಿಳಿಸಿದ್ದಾರೆ. ಹೀಗೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಲಿ ಹಂಚ್ಕೊಳ್ಬೋದು. ನಮ್ಮ ನಂಬರ್ ಹಾಗೆ ನಮ್ಮ ಎಕ್ಸ್ ಖಾತೆ ಇದರಲ್ಲಿ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಆಗಿದೆ. ಈಗೊಂದು ಬ್ರೇಕ್. ಡೇಟಾ ಸೆಂಟರ್ಗಳು ಬೆಂಗಳೂರಿನ ಜಲಕ್ಷಾಮಕ್ಕೆ ಕಾರಣ ಆಗಿದೆ ಅನ್ನೋದು ನಮ್ಮ ವಿಚಾರ ಮಾತ್ರವಲ್ಲ, ತಜ್ಞರು ಕೂಡ ಹಿಂಗೆ ಹೇಳ್ತಾ ಇದ್ದಾರೆ. ಇದು ಇದೇ ರೀತಿಯಾಗಿ ಮುಂದುವರೆದ್ರೆ ಬಹಳ ಕಷ್ಟ ಅನ್ನೋದು. ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಬಹುದು. ಜನಾಭಿಪ್ರಾಯ ಅನ್ನುವ ವಿಶೇಷವಾದ ಶೀರ್ಷಿಕೆಯಲ್ಲಿ ನಿಮ್ಮ ಅಭಿಪ್ರಾಯಗಳೇನು ಅನ್ನೋದನ್ನು ನಾವು ಹೇಳ್ತೀವಿ. ನೋಡಿ, ಮಹಾದೇವಿ ಅನ್ನೋರು ಬೆಂಗಳೂರಿನ ಕೆಲವು ಡೇಟಾ ಸೆಂಟರ್ಗಳನ್ನು ಮೈಸೂರು, ತುಮಕೂರು ಅಥವಾ ಹಾಸನ ಕಡೆಗೆ ಶಿಫ್ಟ್ ಮಾಡಿದರೆ ಈ ಡೇಟಾ ಸೆಂಟರ್ಗಳು ಬಳಸುವಂಥ ನೀರಿನ ಕನ್ಸ್ಯೂಮ್ ಇದೆಯಲ್ಲ, ಇದನ್ನು ಕಡಿಮೆ ಮಾಡಿ ಬೆಂಗಳೂರಿಗೆ ಈ ತಾಪತ್ರೆಯನ್ನು ಕಡಿಮೆ ಮಾಡಬಹುದು ಅನ್ನೋದನ್ನು ತಿಳಿಸಿದ್ದಾರೆ. ಹೀಗೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಲಿ ಹಂಚ್ಕೊಳ್ಬೋದು. ನಮ್ಮ ನಂಬರ್ ಹಾಗೆ ನಮ್ಮ ಎಕ್ಸ್ ಖಾತೆ ಇದರಲ್ಲಿ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಆಗಿದೆ. ಈಗೊಂದು